ನಮಸ್ಕಾರ ಸ್ನೇಹಿತರೆ, KCET 2026 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲ KCET ವಿದ್ಯಾರ್ಥಿಗಳಿಗೆ ಈ ಬಾರಿಯ ಆಪ್ಷನ್ ಎಂಟ್ರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ಗಳಾದರೆ ಬರ್ತಿರುವಂಥದ್ದು. ಈಗ KCET ವಿದ್ಯಾರ್ಥಿಗಳಿಗೆ ಬರ್ತಿರುವಂತಹ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ಕೆಲವೊಂದು ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ಗೆ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ ಸ್ನೇಹಿತರೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. CET ವಿದ್ಯಾರ್ಥಿಗಳಿಗೆ ಅಂದರೆ KCET ವಿದ್ಯಾರ್ಥಿಗಳಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ಗಳಾದರೆ ಬರ್ತಿದೆ. ಎಲ್ಲ ಒಂದು ಗುಡ್ ನ್ಯೂಸ್ ಏನು, ಅಪ್ಡೇಟ್ಸ್ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಟ್ಬಿಡ್ತೀನಿ. ಅದಕ್ಕೆ ಮುಂಚೆ ನೀವೆಲ್ಲರೂ ರಿಸಲ್ಟ್ ಬಗ್ಗೆ ಕೇಳ್ತೀರಾ ಸ್ನೇಹಿತರೆ. ರಿಸಲ್ಟ್ ಅಂತೂ 4ನೇ ತಾರೀಕು ಮೇಲೆ ನಿಮಗೆ KCET ರಿಸಲ್ಟ್ ಆದರೆ ಬರುತ್ತೆ. ಕೌನ್ಸಿಲಿಂಗ್ ಪ್ರೊಸೆಸ್ ಅನ್ನುವಂಥದ್ದು ಜೂನ್ 2ನೇ ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಈಗ ಪ್ರತಿ ಬಾರಿ ಆಪ್ಷನ್ ಎಂಟ್ರಿಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒಂದು ಕಷ್ಟ ಆಗ್ತಿತ್ತು. ಫೀಸ್ ಸ್ಟ್ರಕ್ಚರ್ ಅಲ್ಲಿ ಇಷ್ಟು ಫೀಸ್ ಇರ್ಬೋದು ಅಂತ ಹೇಳ್ತಿದ್ರು. ಎಕ್ಸಾಕ್ಟ್ ಇಂಥ ಕಾಲೇಜಲ್ಲಿ ಇಂಥ ಕೋರ್ಸ್ಗೆ ಎಕ್ಸಾಕ್ಟ್ ಇಷ್ಟೇ ಫೀಸ್ ಇರುತ್ತೆ, ಎಲ್ಲ ಕಾಲೇಜ್ ಡೀಟೇಲ್ಸ್ ಇಷ್ಟೇ ಫೀಸ್ ಇರುತ್ತೆ ಅಂತ ಎಕ್ಸಾಕ್ಟ್ ಗೊತ್ತಾಗ್ತಿರ್ಲಿಲ್ಲ. ಫೀಸ್ ಸ್ಟ್ರಕ್ಚರ್ ಅಲ್ಲಿ ಇಷ್ಟು ಫೀಸ್ ಇರ್ಬೋದು ಅಂತ ಒಂದು ಅಮೌಂಟ್ ಅನ್ನುವಂಥದ್ದು ಗೊತ್ತಾಗ್ತಿತ್ತು ಅಷ್ಟೇ, ಎಕ್ಸಾಕ್ಟ್ ಗೊತ್ತಾಗ್ತಿರ್ಲಿಲ್ಲ ಇಷ್ಟಿಷ್ಟು ಕಾಲೇಜಲ್ಲಿ ಈ ಕೋರ್ಸ್ ಇದೆ ಅಂದ್ಬಿಟ್ಟು. ಈ ಬಾರಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಮಗೆ ಆಪ್ಷನ್ ಎಂಟ್ರಿ ಅಲ್ಲೇನೆ ಇಂಥ ಕಾಲೇಜಲ್ಲಿ ಇಂಥ ಫೆಸಿಲಿಟೀಸ್ ಇದಾವೆ, ಮತ್ತೆ ಇಂಥ ಒಂದು ಕಾಲೇಜಿನಲ್ಲಿ ಇಂಥ ಕೋರ್ಸ್ಗೆ ಇಷ್ಟು ಫೀಸ್ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತಂತೆ. ಈಗ ಫಾರ್ ಎಕ್ಸಾಂಪಲ್, ಈಗ ದಯಾನಂದ ಸಾಗರ್ ಕಾಲೇಜನ್ನ ಎಕ್ಸಾಂಪಲ್ ತಗೊಳ್ಳೋಣ. ಈಗ ದಯಾನಂದ ಸಾಗರ್ ಕಾಲೇಜಲ್ಲಿ CS ಗೆ ನಿಮಗೆ ಇಷ್ಟು ಫೀಸ್ ಇದೆ, ಈ ಕೋರ್ಸ್ಗೆ CS ಗೆ ದಯಾನಂದ ಸಾಗರ್ ಕಾಲೇಜಲ್ಲಿ ನಿಮಗೆ CET ಫೀಸು ಕಾಲೇಜ್ ಫೀಸ್ ಎಲ್ಲ ಸೇರಿ ಇಷ್ಟು ಫೀಸ್ ಇರುತ್ತೆ ಅನ್ನುವಂಥದ್ದು ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಈ ಬಾರಿ ಗೊತ್ತಾಗುತ್ತಂತೆ. ಆ ಥರ ಒಂದು ಕೆಲವೊಂದು ಅಪ್ಡೇಟ್ಸ್ ಅನ್ನಾದ್ರೆ ವಿದ್ಯಾರ್ಥಿಗಳಿಗೆ ತರ್ತಿದಾರಂತೆ. ಓಕೆನಾ? ಆಗ ನಿಮಗೆ ಮೊದಲೇ ಒಂದು ಐಡಿಯಾ ಬಂದ್ಬಿಡುತ್ತೆ, ಇಂಥ ಕಾಲೇಜಲ್ಲಿ ಇಂಥ ಕೋರ್ಸ್ಗೆ ಇಷ್ಟು ಫೀಸ್ ಇದೆ ಅಂದ್ಬಿಟ್ಟು. ಸ್ನೇಹಿತರೆ, ಇದೊಂದು ಹೊಸ ಆಪ್ಷನ್ ಅನ್ನ ತರ್ತಾರಂತೆ. ನಿಮಗೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ಈ ಒಂದು ಆಪ್ಷನ್ ತುಂಬಾನೇ ಯೂಸ್ ಆಗುತ್ತೆ. ಓಕೆನಾ? ಆಪ್ಷನ್ ಎಂಟ್ರಿಗೆ ಆಗುವಾಗೇನೆ ನೀವು ಮೊದಲೆಲ್ಲ ಕಾಲೇಜಲ್ಲಿ ಸೀಟ್ ಸಿಕ್ಕಿದ ಮೇಲೆ ಗೊತ್ತಾಗ್ತಿತ್ತು. ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜ್ ಸೀಟ್ ಸಿಕ್ತಿತ್ತು. ಕಾಲೇಜಲ್ಲಿ ಸೀಟ್ ಸಿಕ್ಕಿದ ಮೇಲೆ ಮತ್ತೆ ನಿಮಗೆ ಎಷ್ಟು ಫೀಸ್ ಇದೆ ಈ ಒಂದು ಕಾಲೇಜಲ್ಲಿ ಎಲ್ಲ ನಿಮಗೆ ಗೊತ್ತಾಗ್ತಿತ್ತು. ಈ ಬಾರಿ ಏನು ಮಾಡ್ತಾರಂದ್ರೆ, ನಿಮಗೆ ಆ ಒಂದು ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಅಂತ ಒಂದು ಕಾಲೇಜಲ್ಲಿ ಏನೇನು ಫೆಸಿಲಿಟೀಸ್ ಇದಾವೆ, ಎಷ್ಟು ಫೀಸ್ ಇರುತ್ತೆ ಎಲ್ಲ ಮುಂಚೆನೆ ನಿಮಗೆ ಗೊತ್ತಾಗ್ಬಿಡುತ್ತಂತೆ. ಸ್ನೇಹಿತರೆ, ಇದೊಂದು ಹೊಸ ಆಪ್ಷನ್ ತರ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಮತ್ತೆ ಇಲ್ಲಿ CET ವಿದ್ಯಾರ್ಥಿಗಳು ಇನ್ನ ನೆಕ್ಸ್ಟು ಅಗ್ರಿ ರಿ ಎಕ್ಸಾಮ್ದೆಲ್ಲ ಮುಗೀತಿದೆ. ಆದಷ್ಟು ಬೇಗನೆ ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನೀವು ಯಾರು ತಲೆ ಕೆಡಿಸ್ಕೋಬೇಡಿ, ಆದಷ್ಟು ಬೇಗ ಕೌನ್ಸಿಲಿಂಗ್ ಪ್ರೊಸೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ರಿಸಲ್ಟ್ ಅನ್ನಂತೂ 4ನೇ ತಾರೀಕಿಂದ 6ನೇ ತಾರೀಕು ಒಳಗಡೆನೆ ನಿಮಗೆ ಫಲಿತಾಂಶಗಳನ್ನು ಅನೌನ್ಸ್ ಮಾಡಿಬಿಟ್ಟು ನಿಮ್ಗೆ ಆದಷ್ಟು ಬೇಗ ರಿಸಲ್ಟ್ಗಳು ಕೂಡ ಕೊಡ್ತಾರೆ. ಇದ್ರ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ನಿಮಗೆ ಸ್ಕಾಲರ್ಶಿಪ್ಗಳ ಬಗ್ಗೆ ಇವೆಲ್ಲದ್ರ ಬಗ್ಗೆ ಆಲ್ರೆಡಿ ಪ್ರೈಸ್ ಮನಿ ಬಿಟ್ಟಿದ್ದಾರೆ. ಆ ಒಂದು ಪ್ರೈಸ್ ಮನಿಗೆ ಅಪ್ಲೈ ಮಾಡ್ಕೊಳ್ಳಿ SC/ST ವಿದ್ಯಾರ್ಥಿಗಳು. ಮತ್ತೆ ಸ್ಕಾಲರ್ಶಿಪ್ಗಳು ಇನ್ನೂ ಇವಾಗ ಯಾವ ಓಪನ್ ಆಗಲ್ಲ. ಈಗ ಸದ್ಯಕ್ಕಿರುವಂಥದ್ದು ಪ್ರೈಸ್ ಮನಿ ಒಂದು ಓಪನ್ ಆಗಿದೆ. SC/ST ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಬೇರೆ ಎಲ್ಲ ಸ್ಕಾಲರ್ಶಿಪ್ಗಳ ಬಗ್ಗೆ ಎಲ್ಲ ಮುಂದಿನ ವಿಡಿಯೋಸಲ್ಲಿ ತಿಳಿಸ್ತೀನಿ. ನಿಮಗೆ CET ವಿದ್ಯಾರ್ಥಿಗಳು ಬೇರೆ ಇನ್ನೇನಾದ್ರು ಡೌಟ್ಸ್ ಇದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ, ಅದರಿಂದ ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಮುಂದಿನ ವಿಡಿಯೋ ಆದರೆ ಬರುತ್ತೆ ಸ್ನೇಹಿತರೆ.